ನಮಸ್ತೆ ವೀಕ್ಷಕರೇ, ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣುವಂತ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸ್ಆಪ್ ನಂಬರ್ಗೆ ಜಸ್ಟ್ ನಿಮ್ದು ಗಾಡಿ ಯಾವ ಸೇರಿಗಿರುತ್ತಲ್ಲ ಗಾಡಿದಂತ 7ರಿಂದ 8 ಫೋಟೋ ಕರೆಕ್ಟಾಗಿ ಕ್ಲೀನ್ ಆಗಿ ತೆಗೆದುಬಿಟ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಸೇಲಿಗಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರೇ ಗಾಡಿ ಸೇಲ್ ಮಾಡಬೇಕನ್ನಾಗಿತ್ತಂದ್ರೂ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಅವರು ಕೂಡ ಸಜೆಷನ್ ಮಾಡಬಹುದು ವೀಕ್ಷಕರೇ. ಇನ್ನು ಗಾಡಿ ವಿಡಿಯೋ ಎಲ್ಲ ಸಂಪೂರ್ಣವಾಗಿ ನೋಡಿದ ಬಳಿಕ ನಿಮಗೆ ಏನಾದರೂ ಗಾಡಿ ತಗೋಬೇಕಂತ ಅನಿಸಿದ್ರೆ, ಇಷ್ಟ ಆಗಿದ್ದಲ್ಲಿ ಸಂಪರ್ಕಿಸಿ ಅಂತ ಹೇಳ್ಬಿಟ್ಟಿನೇ ಒಂದು ನಂಬರ್ ಕೊಟ್ಟಿರ್ತೀವಿ, ಅವರು ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ವೀಕ್ಷಕರೇ. ಒಂದು ವೇಳೆ ಏನಾದರೂ ಅಲ್ಲಿ ನಂಬರ್ ಇಲ್ಲ ಅಂತಂದರೆ ಗಾಡಿ ಸೇಲ್ ಆಗಿರುತ್ತೆ ವೀಕ್ಷಕರೇ, ಸೋಲ್ಡ್ ಔಟ್ ಅಂತ ಹಾಕಿರ್ತೀವಿ ವೀಕ್ಷಕರೇ. ಇನ್ನು ತುಂಬಾ ಜನ ವಿಡಿಯೋ ನೋಡ್ತಾ ಇದ್ದಾರೆ ವೀಕ್ಷಕರೇ, ಆದರೆ ಸಬ್ಸ್ಕ್ರೈಬ್ ಯಾರು ಮಾಡ್ತಾ ಇಲ್ಲ, ತುಂಬಾ ಜನ ಕಡಿಮೆ ಜನ ಮಾಡ್ತಾ ಇದ್ದಾರೆ. ಹಾಗೆ ಹೋಗಬೇಡಿ ಅಂತ ಹೇಳುತ್ತಾ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವೀಕ್ಷಕರೇ, ಬೆಲ್ ಐಕನ್ ಕೂಡ ಒತ್ತಿ. ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಅಂತ ಒಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಲೋ ಸರ್, ನಮಸ್ತೆ. ನಮಸ್ಕಾರ ರೀ. ಸರ್, ನಮಗೊಂದು ಸಣ್ಣದು ಮಿನಿ ಟ್ಯಾಕ್ಟ್ರು ಸೋನಾಲಿಕಾ ಗಾಡಿ ಕಳ್ಸಿಕೊಟ್ಟಿದ್ರಲ್ಲ, ಹ್ಞೂ ರೀ. ಎಷ್ಟು ಎಚ್ ಪಿ ಐತ್ರಿ ಸರ್ ಇದು? ಇದು 32 ಎಚ್ ಪಿ ಬರೋದು ರೀ. ಸೋನಾಲಿಕಾ ಭಗವಾನ್ ಅಂತೇಳಿ. ಭಗವಾನ್ ಐತ್ರಿ ಇದು? ಹಾಂ 32 ಎಚ್ ಪಿ ವೆಹಿಕಲ್ಲು. ಹಾಂ 32 ಎಚ್ ಪಿ ರೀ, 3 ಸಿಲಿಂಡರ್ ಗಾಡಿ ರೀ. ಹ್ಞೂ ಓಕೆ. ತಾವು ಓನರ್ ಎಷ್ಟಾಗಿತ್ತು ಸರ್ ಗಾಡಿಗೆ? ಫಸ್ಟ್ ಓನರ್ ನಾನಾ ರೀ. ಸಿಂಗಲ್ ಓನರ್ದಾಗೆ ಐತ್ರಿ? ಹ್ಞೂ ರೀ. ಸರ್, ಮಾಡಲ್ ರೀ ಗಾಡಿ? 2024 ಜೂನ್ ರೀ. ಎಷ್ಟು ತಿಂಗಳದ್ದು ಐತ್ರಿ ಸರ್ ಗಾಡಿ ಎಕ್ಸಾಕ್ಟ್? ಇದು 14 ತಿಂಗಳದ್ದು ಐತೆ ನೋಡಿರಿ. 14 ತಿಂಗಳದ್ದು ಐತ್ರಿ? ಹೌದು ರೀ. ಓಕೆ. ಸರ್, ಎಷ್ಟು ಅವರ್ ಗಂಟೆ ಓಡೈತ್ರಿ ಗಾಡಿ ನಿಮ್ಮ ಕೈಯಾಗ? 380 ತಾಸು ಹೊಡಿತು ನೋಡಿರಿ. 380 ತಾಸು ಗಂಟೆ ತನಕ ಓಡೈತ್ರಿ? ಹಾಂ ರೀ. ಓಕೆ. ಇನ್ನು ಟೈರ್ ಕಂಡೀಷನ್ಸ್ ಎಲ್ಲ ನೋಡೋದಾದ್ರೆ ಫ್ರಂಟು ಬ್ಯಾಕ್ ಸೈಡದು ಇವಾಗೆಲ್ಲ ಟೈರ್ ಏನೈತಲ್ಲ ರೀ, ಕಂಡೀಷನ್ ಯಾವ ಥರ ಐತ್ರಿ? 95% ಐತೆ ರೀ ಇನ್ನೂ ಟಯರ್. ಹೌದ್ರಾ? ಹ್ಞೂ. ಓಕೆ. ತಮ್ಮದು ಗಾಡಿ ಆಕ್ಸಿಡೆಂಟ್ ಆಗಿರ್ಬೋದು, ಗಾಡಿಗೆ ರೀಪೇಂಟು ಈ ಥರ ಏನೂ ಇಲ್ಲ, ಗೀಚ್ ಬಿದ್ದೋದಾಗಿರ್ಬೋದು, ಗಾಡಿ ಮೇಲೆ ಕೇಸಸ್ ಈ ಥರ ಏನು ಏನು ಪ್ರಾಬ್ಲಮ್? ಹೊಸ ಗಾಡಿ ಇದ್ದಂಗೆ ಐತೆ ರೀ. ಅಷ್ಟು ಸಂಪೂರ್ಣವಾಗಿ ಕ್ಲಿಯರ್ ಇಟ್ರಿ? ಹಾಂ ರೀ. ಓಕೆ ಸರ್. ಇವಾಗ ಗಾಡಿ ಮ್ಯಾಗ ಸರ್ ಛತ್ ಏನು ಕಟ್ಟಿರೋ ಏನು ಪ್ಲೇನ್ ಐತ್ರಿ? ಓಪನ್ ಐತೆ ರೀ ಇನ್ನು. ಪೂರ್ತಿ ಓಪನ್ ಐತ್ರಿ? ಹಾಂ, ಮುಂದೊಂದು ಕಂಪ್ನಿ ಬಂಪರ್ ಹಾಕ್ಸೇನಿ ರೀ. ಹ್ಞೂ ಬಿಟ್ಟರೆ ಒಂದು 2 ಲೈಟ್ ಕುಣ್ಸೇವ್ ರೀ, ಮತ್ತೇನಿಲ್ಲ. ಓಕೆ. ಶೋರೂಮ್ ಹೆಂಗೆ ಬಂದಿದ್ದು ಹಂಗೆ ಐತೆ. ಬಂಪರ್ ಒಂದು ಹಾಕ್ಸಿರಿ ತಾವು ಎಕ್ಸ್ಟ್ರಾ ಪೆಟ್ಟಾಡು? ಹ್ಞೂ ರೀ. ಅಂದ್ರೆ ಟಯರ್ ಯಾಕೆ ಸೌದಿಲ್ಲ ಅಂದ್ರೆ ಎಣ್ಣೆಗೂ ನಾವು ಬೇರೆ ಗಾಲಿ ಹಾಕಿ ಹೊಡ್ದೀವಿ ರೀ. ಹ್ಞೂ ಮತ್ತು ಅದು ಬೇರೆ ಏನಂದ್ರೆ ಬಿತ್ತು ದಟ್ಟ ಮಾಡಿದೇವೆ ರೀ ನಾವು. ಓಕೆ. ಆ ಹೊಲ ಎಲ್ಲ ಮಿದು ಇದ್ದು ಹೊಲನ, ಅದ್ರಾಗೇನು ಟಯರ್ ಸವಿ ಅಂತದ್ದು ಏನಿಲ್ಲ ಇಲ್ಲ ರೀ ಅದು. ಹ್ಞೂ ಓಕೆ ಸರ್. ಅಂದ್ರೆ ಈ ಗಾಡಿಗೆ ನೀವು ಎಣ್ಣೆ ಸ್ಪ್ರೇ ಅದೊಂದು ಮಾಡ್ಕೋತೀರೇನು ರೀ? ಹಾಂ ಮಾಡಿದೇವಲ್ಲ ರೀ. ಓಕೆ. ಆ ಪ್ರಪೋಸಿಗೋಸ್ಕರ ನೀವು ಗಾಡಿ ಅದ್ರ ಮೇಲೆ ಜಾಸ್ತಿ ಹೆಚ್ಚು ದುಡುಕೆ ಮಾಡಿರಿ? ಹಾಂ ರೀ. ಏನು ನಾವು ಸುಮ್ಮನೆ ಹಂಗೆ ಅದನ್ನ ಅಡ್ಡಾಡಕ್ಕೆ ಮಾಡಿದಂಗೆ ಮಾಡಿದ್ವಿ, ಹೊಲಕ್ಕೆ ಮನೆಗೆ ಹಂಗೆ. ಹ್ಞೂ ದೊಡ್ಡದೊಂದು ಗಾಡಿ ಇದ್ರೆ ಅದು ಎಣ್ಣೆ ಭಾಳ ತಿಂತದೆ ಅಂತೇಳಿ ಇದನ್ನು ತೊಗೊಂಡು ಹೊಲಕ್ಕೆ ಇದನ್ನ ಮಾಡಿ ಹೋಗ್ತೀವಿ ರೀ. ಓಕೆ ಸರ್. ಇವಾಗ ತಾವು ಸಿಂಗಲ್ ಓನರ್ ಇದ್ದೀರಿ? ಹಾಂ ರೀ. ಇವಾಗ ಎಕ್ಸ್ಟ್ರಾ ಪೆಟ್ಟೆಡ್ ಅಂತೂ ಬಂಪರ್ ಮಾಡಿಸಿರಿ, ಗಾಡಿ ಒಳಗೆ ಮ್ಯೂಸಿಕ್ ಸಿಸ್ಟಮ್ ಹಾಕ್ಸಿರಿ ಸರ್ ತಾವು? ಇಲ್ಲ ರೀ. ಓಕೆ. ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಶೂರೆನ್ಸ್ ಕೂಡ ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ ತಾವು? ಎಫ್ ಸಿ ಅದು 15 ವರ್ಷ ಮಟ್ಟ ಇರತ್ತೆ ರೀ. ಓಕೆ. ಎಫ್ ಸಿ ಅಂತೂ ಓಕೆ ಸರ್. ಇನ್ಶೂರೆನ್ಸು? ಇನ್ಶೂರೆನ್ಸ್ ಈಗ ಸದ್ಯ ಡ್ಯೂ ಐತೆ ರೀ, ಒಂದು 4 ತಿಂಗಳಾಯ್ತು. ಹ್ಞೂ ಮುಂದೆ ಬೇಕಾರೆ ಅವಾಗ ಅದಕ್ಕೆ ನಾ ತುಂಬಿ ಕೊಡ್ತಾನೆ, ಅವ್ರು ಹೆಂಗೆ ಅವರ ನಮ್ಮ ಅಡ್ಜಸ್ಟ್ಮೆಂಟ್ ತೊಗೊಳವ್ರು. ಹ್ಞೂ ಓಕೆ. ಅವ್ರ ಮ್ಯಾಗ ಡಿಪೆಂಡ್ ಆಗ್ತದ್ರೆ, ಅವ್ರು ಕಟ್ನು ಕೊಡಕ್ಕೆ ರೆಡಿ ಇದ್ದೀರಾ, ಇಲ್ಲ ಸರ್ ನಾವೇ ಕಟ್ಕೋತೀವಿ, ಅದು ರೇಟ್ ಮ್ಯಾಗ ಡಿಪೆಂಡ್ ಮಾಡ್ತೀರಾ? ಹಾಂ ಓಕೆ ಸರ್. ಸರ್, ಗಾಡಿ ಏನಿದ್ರದ್ರಿ ಸುಮ್ಮನೆ ಯಾಕೆ ಕಟ್ಟೋದು ಅಂತೇಳಿ ನಾವು. ಹ್ಞೂ ಓಕೆ. ಇವಾಗ ವೆಹಿಕಲ್ ಲೋನಲ್ಲಿ ಇರುವಂಥದ್ದು ಫುಲ್ ಕ್ಯಾಶಲ್ಲಿ ಐತ್ರಿ? ಲೋನ್ದಾಗ ಐತೆ ರೀ. ಲೋನ್ದಾಗ ಐತ್ರಿ? ಹಾಂ. ಅದೇನು ಕ್ಲಿಯರ್ ಮಾಡಿ ಕೊಡ್ತಿರೋ ಹೆಂಗೆ ರೀ? ನಾವು ಕ್ಲಿಯರ್ ಮಾಡಿ ಕೊಡೋಣ ರೀ. ಓಕೆ. ಕಂಟಿನ್ಯೂ ಏನು ಕೊಡಲ್ಲ, ಲೋನ್ ಕಂಟಿನ್ಯೂ? ಅವ್ರು ಅವ್ರಿಗೆ ಅವಾಗ ಕಂಪ್ನಿಯವ್ರಿಗೆ ಹೊಂದಾಣಿಕೆ ಆಗ್ಬೇಕಲ್ಲ ರೀ. ಹ್ಞೂ ಓಕೆ. ಅಂದ್ರೆ ಎಷ್ಟು ಕಂತು ಅವ್ರಿ ಅಂದ್ರೆ ಗಾಡಿಗೆ? ಈಗ ಸದ್ಯ ಈಗ ಇನ್ನೊಂದು 2-3 ದಿನದಾಗ ಇನ್ನೊಂದು ಕಂತು ತುಂಬೇಕು ರೀ. ನೆಕ್ಸ್ಟ್ ಮತ್ತೊಂದು 6 ತಿಂಗಳದ್ದು ಒಂದು ಐತೆ. ಓಕೆ. ಅಷ್ಟು ಕಂತು ಕಟ್ಟಿದ್ರೆ ಕ್ಲಿಯರ್ ಆಗ್ತದೆ, ಅಂದ್ರೆ ಕ್ಲಿಯರ್ ಮಾಡಿ ಕೊಡ್ತೀರಾ ಗಾಡಿ? ಹಾಂ. ಈಗ ಅವ್ರದ್ದು ನಮ್ಮವ್ರ ಅಡ್ಜಸ್ಟ್ಮೆಂಟ್ ನಾಳೆ ಬಂದರೂ ಅದನ್ನು ಕ್ಲಿಯರ್ ಮಾಡಿ ಕೊಡ್ತಾನೆ ರೀ. ಓಕೆ ಸರ್. ಇವಾಗ ನಿಮ್ಮ ವೆಹಿಕಲ್ ತೊಗೊಂಡ್ರಿಗೆ ಏನೋ ಒಂದು ರೂಪಾಯಿದಷ್ಟು ಕೆಲಸ ಇಲ್ಲ, ಆರಾಮಾಗಿ ದುಡಿಕೆ ಮಾಡ್ಕೊಳಕ್ಕೆ ಆರಾಮ್ ತೊಗೋಬೋದು ಇದು? ಬೇಕಾದಂಗೆ ರೀ. ಓಕೆ. 10 ವರ್ಷ ಮಟ್ಟ ಏನಾದ್ರಿಗೆ ಏನು ಗಾಡಿ ಕೆಲಸ ಬರ್ಬಿಡ್ರಿ. ಆಯಿಲ್ ಚೇಂಜ್ ಮಾಡಿಸ್ಯಾನ ಮೊನ್ನೆ. ಎಲ್ಲ ಮಾಡಿಸಿಟ್ರಿ? ಹಾಂ. ಓಕೆ ಸರ್. ಇವಾಗ ಇದು ಇಂಜನ್ ಒಂದೇ ಕೊಡ್ತಿರೋ, ನೀವು ಏನು ಎಣ್ಣೆ ಸ್ಪ್ರೇ ಅದು ಇದು ಅಂದ್ರಲ್ಲ, ಅವೆಲ್ಲ ಕೊಡ್ತಿರೋ ವಸ್ತು ಇದ್ರ ಸರ್? ಎಲ್ಲ ಕೊಡ್ತೀವಿ ರೀ. ಮತ್ತು ಗಾಡಿ ಏನೇನ್ದಾವ ಎಲ್ಲ ಕೊಡ್ತೀನಿ ರೀ. ಏನೇನು ಐತ್ರಿ ಗಾಡಿಗೆ ಕೊಡುವಂಥದ್ದು ವಸ್ತು? ಒಂದು ಕೂರಿಗೆ ರೀ. ಹಾಂ ರೀ. ಒಂದು ಎಣ್ಣೆ ಸ್ಪ್ರೇಯರ್ ರೀ. ಓಕೆ. ಒಂದು ಕುಂಟೆ ಐತೆ ರೀ. ಹ್ಞೂ. ಆಮೇಲೆ ಅದಕ್ಕೆ 4 ಕಬ್ಬಿನ ವೀಲ್ ಇದಾವೆ ರೀ. ಕಬ್ಬಿನ ವಿಲ್ ಅಂದ್ರೆ ಗಾಲಿ ಅವ್ರಿ? ಹಾಂ. ಓಕೆ. ಎಷ್ಟು ಸಾಮಾನು ಇದಾವೆ ಟೋಟಲ್? 4 ರೀ?
ಕೂರಿಗೊಂದು ಕುಂಟೆ ಒಂದು ರೀ ಎಣ್ಣೆ ಸ್ಪ್ರೇ ಒಂದು 3 ಸಾಮಾನು ರೀ. 3 ಸಾಮಾನು ಕೊಡ್ತೀರಿ ನೀವು? ಹಾಂ ರೀ. ಓಕೆ ರೀ ಸರ್. 3 ಸಾಮಾನು ಜೊತೆಗೆ ಮತ್ತೊಂದು ಇಂಜನು 4 ಗಾಡಿ ಒಟ್ಟು 4 ಸಾಮಾನು ಇದಾವೆ ರೀ ಗಾಡಿ ಹಿಡಿದು? ಹೌದು. ಓಕೆ ಸರ್. ಎಣ್ಣೆ ಸ್ಪ್ರೇ ಐತಲ್ಲ, ಹಾಂ ರೀ. ಇದು ಎದಕ್ಕಾಗಿ ಯೂಸ್ ಮಾಡ್ಕೋಬೋದು ಅಂದ್ರೆ ತೊಗರಿಗೆ ಆಗಿರ್ಬೋದು ಈ ಥರ ಹೊಡಿಬೋದಾ ಇದು ಗಾಡಿ ಎಣ್ಣೆ ತೊಗೊಂಡು? ತೊಗರಿ ಹೊಡಿಬೋದು ರೀ. ಆಮೇಲೆ ಸೋಯಾಬೀನ, ಕಡ್ಲಿ, ಜೋಳ, ಜ್ವಾಳಕಂತಿ ಎಕ್ಕುರಟ್ ರೀ. ಹ್ಞೂ. ಅದು ಸುಳಿ ಒಳಗೆ ಮನುಷ್ಯರು ಬಿಡಕ್ಕೆ ಆಗೋದಿಲ್ಲ ರೀ. ಇದು ನೆಟ್ಟಗೆ ಮ್ಯಾಗಾಡಿಂದ ಸುಳಿ ಒಳಗೆ ಬಿಡ್ತದೆ ರೀ. ಹ್ಞೂ. ಅದು ಏನು ಗೊಂಜಾಳದ ಎಲ್ಲ ಸುಳಿ ಇರ್ತೈತಲ್ಲ, ತೊಗರಿ ಸುಳಿ ಆಗಿರ್ಬೋದು ಅದ್ರದ್ದು ಕರೆಕ್ಟ್ ಹಾಂ. ನೇರದಿಟ್ಟೆ ಬಿಡ್ತೈತೆ ರೀ ಎಣ್ಣೆ? ಏನು ಮನುಷ್ಯರಿಗೆ ಆಗೋದಿಲ್ಲ ಅಷ್ಟು ಸ್ಪ್ರೇಯರ್ ಮಾಡೋದು. ಸರ್ ಮತ್ತು ಎಣ್ಣೆ ಎಷ್ಟು ಕುಡಿತೈತೆ ರೀ ಇದು 1 ಲೀಟ್ರಿಗೆ ಮತ್ತೆ? 1 ಲೀಟ್ರದಾಗ 3 ಎಕರೆ ಹೊಡಿಬೋದು ರೀ. ಆರಾಮಾಗಿ 3 ಎಕರೆ ಹೊಡಿಬೋದು ರೀ? ಆರಾಮ್ ರೀ. ಹ್ಞೂ. ಓಕೆ. ಎಣ್ಣೆ ಕೊಡೋಂಗಿಲ್ಲ ಏನಿಲ್ಲ. ಒಂದ್ರಾಗ ಆರಾಮ್ ಹೋಗಿ ಆರಾಮ್ ಬರೋದು ರೀ. ಒಂದು ಸಲ ಹೋದ್ರೆ ಈಗ 18 ಸಾಲ ಹೋಗದ್ರಿ, ಬರುವಾಗ 18 ಸಾಲ. ಹಾಂ. 18 ಸಾಲ ಹೊಕ್ಕದ್ರಿ ಇದು? ಹ್ಞೂ. ಓಕೆ. ಇವಾಗ ವಸ್ತು ಎಲ್ಲ ಹೇಳಿದ್ರಲ್ಲ ರೀ ಸರ, ಹಾಂ. ಇವಾಗ ಗಾಡಿ ತೊಗೊಳೋರು ನಮಗೆ ಇಂಜನ್ ಒಂದೇ ಬೇಕು ರೀ ಸರ್, ಇವೆಲ್ಲ ವಸ್ತು ಬೇಡ ತಂದಾಗ ನೀವು ಇಂಜನ್ ಒಂದೇ ಕೊಡ್ಲಕ್ಕೆ ಬಯಸ್ತಿರೋ, ಇಲ್ಲ ಸರ್ ನಾವು ಒಟ್ಟು ಕೊಡೋದಾದ್ರೆ ನೀವು ಗಾಡಿ ಸೇಲ್ ಮಾಡ್ತೀನಿ ಅಂತೀರಿ ಹೆಂಗೆ? ಮತ್ತು ಈಗ ಇಂಜನ್ ಒಂದ ತೊಗೊಂಡು ಅವ್ರಾರು ತೊಗೋಬೇಕಾರೆ ಮತ್ತು ಇಂಜನ್ ಒಂದ ಕೊಟ್ಟು ನಾನು ಏನು ಮಾಡಕ್ಕೆ ಬರೋದಿಲ್ಲ ರೀ. ಅಷ್ಟು ಕೊಡೋಣ ರೀ. ಅವು ಸಾಮಾನು ನೀವೇ ಇಟ್ಕೊಂಡು ಏನು ಮಾಡಲಿ ಅಂತೀರಾ? ಹಾಂ ಹೌದು ರೀ. ಮತ್ತು ಅವರು ಮತ್ತು ಬರೀ ಇಂಜನ್ ಒಂದ ತೊಗೊಂಡು ಅವ್ರಾರ ದೊಡ್ಡ ಗಾಡಿ ಬರೀ ನೆಗಲಾಟ ಹೊಡ್ಯಾಕೆ ಬರುತ್ತೆ ಅನ್ನೋಂಗಿಲ್ಲ ರೀ. ಹಾಂ. ಇದು ಕೆಲಸ ಇರೋದೇ ಎಣ್ಣೆ ಹೊಡಿಯೋದು ಈ ಥರ? ಇದು ಸಾಮಾನ್ಯಕ್ಕೆ ಅನುಕೂಲ ಬಾಡ್ರಿ ರೀ. ಹ್ಞೂ. ಓಕೆ ರೀ ಸರ್. ಬಿತ್ತಾಕಂತಿ ಒಂದು ಎಕರೆ 1.5 ಲೀಟ್ರ್ನಾಗ ಬರ್ತೈತೆ ರೀ. ಹ್ಞೂ. ಅಗದಿ ಚಲೋ ಎಲ್ಲ ಇದ್ದು ರೀ. ಒಂದು ಲೀಟ್ರ್ ಮ್ಯಾಲೆ ಒಂದು ಸ್ವಲ್ಪ ಹೋಗೋದು ನೋಡಿರಿ. 1 ಲೀಟ್ರ್ ಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಕುಡಿತೈತೆ ರೀ, 1 ಎಕರೆ ತನಕ ಬಿತ್ತದೆ ರೀ? ಆರಾಮ್ ರೀ. ಓಕೆ ರೀ ಸರ್. ಒಂದು ದಿನಕ್ಕೆ ಒಂದೇ ಟೈಮಲ್ಲಿ ಇದ್ರೆ 15 ಎಕರೆ ಬಿತ್ಬೋದು ರೀ. ಹಾಂ. ಆಯಾಸ ಇಲ್ಲ ರೀ. ಓಕೆ ರೀ ಸರ್. ಸರ್ ಇನ್ನು ಡೈರೆಕ್ಟ್ ರೇಟ್ ವಿಷಯ ಬಂದಾಗ ಹಾಂ ರೀ. ತಾವು ಏನು ಕೋಟ್ ಮಾಡ್ತೀರಿ ಅವಾಗ? ಏನು ಸಾಮಾನು ಎಲ್ಲ ಹಿಡಿದು ಗಾಡಿ ಇಂಜನ್ ಹಿಡಿದು ಎಲ್ಲ ಕೂಡಿ ಏನು ರೇಟ್ ಕೋಟ್ ಮಾಡ್ತೀರಿ ತಾವು? 7 ಲಕ್ಷ ಮಟ ಬಂದು ಕೊಡ್ತಾನೆ ರೀ. 7 ಹೇಳಿ 7 ಲಕ್ಷ ಮಟ ಬಂದು ಕೊಡ್ತಾನೆ ರೀ, ಹೆಚ್ಚು ಕಡಿಮೆ ನೋಡಿ. ತಾವು ಹೇಳೋದು ರೇಟ 7 ಹೇಳ್ತೀರಿ ಕೋಟಿಂಗ್ ಮಾಡೋದು? ಹಾಂ. ನಿಮ್ಮ ಹತ್ರ ಬಂದಾಗ ನೀವು ಒಟ್ಟು ಫೈನಲ್ ರೇಟ್ 7 ಲಕ್ಷ ಕೊಡ್ಬೇಕಂತ ಮಾಡಿರಿ? ಹಾಂ. ಏನು ಹೆಚ್ಚು ಕಡಿಮೆ ಮಾಡಿ ಕೊಡ್ತಾನೆ ನಿಮ್ಮ ಹೆಸರು ಹೇಳಿ ಬಂದ್ರೆ. ಹ್ಞೂ. ಓಕೆ. ಒಟ್ಟಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ? ಹಾಂ. ಓಕೆ ರೀ ಸರ್. ಇದು ಗಾಡಿನಂತ ಲೊಕೇಶನ್ ರೀ? ಬೆಳಗಾಂ ಜಿಲ್ಲಾ ಬೈಲಹೊಂಗಲ ತಾಲೂಕು ರೀ. ಬಾಜುಕ ಒಂದು 10 ಕಿಲೋಮೀಟರ್ ಅಂದ್ರೆ ಕೆಂಗಾನೂರು ರೀ. ಹ್ಞೂ. ಓಕೆ. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಐತಲ್ಲ ರೀ? ಹಾಂ ಇದೆ ರೀ. ಅಪ್ಡೇಟ್ ಮಾಡಿರ್ತೀವಿ ರೀ. ನೋಡಿರಿ, ನಮ್ಮ ಕಡೆಯಿಂದ ಬಂದವರಿಗೆ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ. ಈ ಗಾಡಿ ತೊಗೊಂಡ್ರಿಗೆ ಅವ್ರಿಗೆ ಒಂದು ದುಡಿಮೆಗೆ ಒಂದು ಆರಾಮಾಗಿ ಯೂಸ್ ಆಗುತ್ತೆ. ಎಣ್ಣೆ ಹೊಡೆಯೋ ಸ್ಪ್ರೇನೂ ಐತ್ರಿ ನಿಮ್ಮ ಹತ್ರ? ಆಯ್ತು ರೀ. ಮತ್ತು ಕುಂಟಿ ಐತಿ, ಇವಾಗ ಏನು ಕೂರ್ಗೆ ಐತಿ, ಇಷ್ಟೆಲ್ಲ ಇರೋ ವಸ್ತುನೂ ಕೊಡ್ತೀರಿ ನೀವು. 3 ಜೊತೆಗೆ ಸಾಮಾನಿಗೆ ಒಂದು ಇಂಜನು ಹಾಂ. ಆರಾಮಾಗಿ ತೊಗೊಂಡು ಓಡಿಸ್ಕೋಬೋದು. ರೇಟ್ ಮಾತ್ರ ನೀವು 7 ಲಕ್ಷ ಫೈನಲ್ ರೇಟ್ ಬಂದ್ರೆ ಕೊಡ್ತೀನಿ ಅಂತ ಹೇಳ್ತಿದ್ರೆ, ಹತ್ತಿರ ಬಂದರೆ ಇದರಲ್ಲೂ ಕೂಡ ಇನ್ನೂ ಸ್ವಲ್ಪ ಸರಿಸರಿ ಮಾಡಿ ಕೊಡೋ ಪ್ರಯತ್ನ ಮಾಡ್ತೀರಾ? ಮಾಡೋಣ ಸರ್. ಓಕೆ ಸರ್. ಅಪ್ಡೇಟ್ ಮಾಡಿರ್ತೀವಿ, ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್. ಥ್ಯಾಂಕ್ ಯು.